ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಾವು ಭಾರತೀಯ ನ್ಯಾಯ ಸಂಹಿತ 2023 ಚಾಪ್ಟರ್ 2ಗೆ ಹೋಗ್ತಾ ಇದ್ದೀವಿ. ಈಗಾಗಲೇ ನಾವು ಚಾಪ್ಟರ್ 1 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ ಸೆಕ್ಷನ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ. ಈಗ ಚಾಪ್ಟರ್ 2 ಆಫ್ ಪನಿಷ್ಮೆಂಟ್, ಶಿಕ್ಷೆಗಳು. ನೀವು ಭಾರತದಲ್ಲಿ ಏನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅಥವಾ ಭಾರತದ ಒಂದು ಕಾನೂನು ಬ್ರೇಕ್ ಅಥವಾ ಮುರಿದರೆ ನಿಮಗೆ ಯಾವ ಶಿಕ್ಷೆಗಳು ಆಗುತ್ತೆ ಅಂತ ಈ ಸೆಕ್ಷನ್ ಹೇಳುತ್ತೆ. ಸೊ ಸೆಕ್ಷನ್ 4 ENS 2023 ಪನಿಷ್ಮೆಂಟ್ಸ್, ಶಿಕ್ಷೆಗಳು. ಫಸ್ಟ್ ಒನ್, ಸೆಕ್ಷನ್ 4 ಏನ್ ಹೇಳುತ್ತೆ? ದ ಪನಿಷ್ಮೆಂಟ್ಸ್ ಟು ವಿಚ್ ಅಫೆಂಡರ್ಸ್ ಆರ್ ಲಯಬಲ್ ಅಂಡರ್ ದ ಪ್ರೊವಿಷನ್ ಆಫ್ ಸಂಹಿತ ಆರ್. ಒಂದು ಮೊದಲನೆಯದು ಸೆಕ್ಷನ್ 4 ಸಬ್ ಕ್ಲಾಸ್ ಎ ಡೆತ್, ಸಬ್ ಕ್ಲಾಸ್ ಬಿ ಇಂಪ್ರಿಸನ್ಮೆಂಟ್, ಸಬ್ ಕ್ಲಾಸ್ ಸಿ imprisonment which is of two descriptions, namely rigorous, that is with hard labor, 2 simple. Subclause D forfeiture of property, E fine, and F community services. ಈಗ ಇದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಎಲ್ಲಾ ದೇಶಗಳಿಗೂ ಒಂದು ಕಾನೂನು ಇರುತ್ತದೆ. ಆ ಕಾನೂನನ್ನು ಜನರು ಪಾಲಿಸಲೇಬೇಕು. ಹಾಗೆ ಭಾರತದಲ್ಲೂ ಒಂದು ಕಾನೂನಿದೆ. ಆ ಕಾನೂನನ್ನು ನೀವೇನಾದ್ರೂ ಉಲ್ಲಂಘಿಸಿದ್ರೆ ಅಥವಾ ಅದನ್ನೇನಾದ್ರೂ ಬ್ರೇಕ್ ಮಾಡಿದ್ರೆ ನಿಮಗೆ ಈ ಶಿಕ್ಷೆಗೆ ಒಳಗಾಗ್ತೀರಾ ಅಂತ ಈ ಸೆಕ್ಷನ್ ಹೇಳುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಅಂದ್ರೆ ಪನಿಷ್ಮೆಂಟ್ಸ್ ಫಾರ್ ಬ್ರೇಕಿಂಗ್ ದ ಲಾಸ್ ಇನ್ ಇಂಡಿಯಾ ಅದು ಯಾವ್ದು? ಈ ಕೆಳಗಿನಂತೆ ದೇ ಆರ್ ಲಿಸ್ಟೆಡ್ ಬಿಲೋ. ಮೊದಲನೇದು ಡೆತ್, ಮರಣದಂಡನೆ, ಸಾವು ಅಂತ ಏನು ಹೇಳ್ತಿರಲ್ವಾ ಅದಕ್ಕೆ. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕ್ರೂಯಲ್ ಅಂಡ್ ಇಟ್ ಇಸ್ ಒನ್ ಆಫ್ ದ ಕಠಿಣ ಶಿಕ್ಷೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲಲಾಗುತ್ತದೆ. ಉದಾಹರಣೆಗೆ ನೀವು ಕಸಬಿನ ಕೇಸ್ ತಗೊಬಹುದು. ಅವನು ಯಾವಾಗ ಮುಂಬೈ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿದ್ನೋ ಅವನಿಗೆ ಮರಣದಂಡನೆ ವಿಧಿಸಲಾಯಿತು ವಿತ್ ಕನ್ಸೆಂಟ್ ಆಫ್ ದ ಪ್ರೆಸಿಡೆಂಟ್. ಇದು ಒನ್ ಆಫ್ ದ ಮೋಸ್ಟ್ ಕ್ರೂಯಲ್ ಅಂಡ್ ಮೋಸ್ಟ್ ಕಠಿಣ ಶಿಕ್ಷೆ ಭಾರತದಲ್ಲಿ. ಟಾಪ್ ಲೆವೆಲ್ ಶಿಕ್ಷೆ ಅಂದ್ರೆ ಇದೆ ಡೆತ್. ಸೆಕೆಂಡ್, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಜೀವಾವಧಿ ಶಿಕ್ಷೆ ಅಂತ ಹೇಳ್ತಾರಲ್ಲ. ಇದು ಏನಂದ್ರೆ ವ್ಯಕ್ತಿಯನ್ನು ತನ್ನ ಜೀವನ ಉದ್ದಕ್ಕೂ ಜೈಲಲ್ಲಿ ಇರಿಸಲಾಗುತ್ತದೆ. ಅಂದ್ರೆ ಅವನು ಮಾಡಿದ ಕ್ರೂಯಲ್ ಕಮ್ಯುನಿಟಿ. ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಯಾವ ಕೇಸ್ಗಳಿಗೆ ಬರುತ್ತೆ? ಫಾರ್ ಎಕ್ಸಾಂಪಲ್ ರೇಪ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಮರ್ಡರ್ ಆಗಿರ್ಬೋದು. ಅಂತ ಸಿನಾರಿಯೋಗಳಿಗೆ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಕೊಡ್ತಾರೆ. ನೆಕ್ಸ್ಟ್, ಇಂಪ್ರಿಸನ್ಮೆಂಟ್ ವಿಚ್ ಈಸ್ ಆಫ್ ಟೂ ಡಿಸ್ಕ್ರಿಪ್ಷನ್ಸ್, ನೇಮ್ಲಿ ಅಂದ್ರೆ ಸೆರೆವಾಸ ಇದೆಯಲ್ಲ ಅದನ್ನು ಎರಡು ವಿಧವಾಗಿ ಹೇಳಿದ್ದಾರೆ. ಅದು ಯಾವುದು ಅಂತ ನೋಡೋಣ. ಮೊದಲಿಗೆ ರಿಗರಸ್, ದಟ್ ಈಸ್ ವಿತ್ ಹಾರ್ಡ್ ಲೇಬರ್, ಅಂಡ್ ಸಿಂಪಲ್. ಸೆರೆವಾಸದಲ್ಲಿ ಎರಡು ತರ ಇರುತ್ತೆ. ನೀವೇನಾದ್ರೂ ಶಿಕ್ಷೆಗೆ ಒಳಗಾದ್ರೆ ಒಂದು ರಿಗರಸ್ ಅಂದ್ರೆ ಕಠಿಣ ಶಿಕ್ಷೆ, ವ್ಯಕ್ತಿಯನ್ನು ಜೈಲಿಗೆ ಹಾಕಲಾಗುತ್ತದೆ. ಅದರ ಜೊತೆಗೆ ಜೈಲಿನಲ್ಲಿ ಅವನನ್ನು ಇರಿಸಲಾಗುತ್ತದೆ ಮತ್ತು ಜೈಲಿನಲ್ಲಿ ಅವನಿಗೆ ಕಠಿಣ ಕೆಲಸವನ್ನು ಕೊಡಲಾಗುತ್ತದೆ. ಇದು ಹಾರ್ಡ್ ಲೇಬರ್ ಬಗ್ಗೆ ಹೇಳ್ತಿದೆ ಇಲ್ಲಿ. ನೆಕ್ಸ್ಟ್, ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂದ್ರೆ ಸರಳ ಸೆರೆವಾಸ. ಅದರಲ್ಲೇನು ವ್ಯಕ್ತಿಯನ್ನು ಬಂಧಿಸಲಾಗುತ್ತದೆ ಆದ್ರೆ ಅವನಿಗೆ ಯಾವುದೇ ರೀತಿಯ ಕಠಿಣ ಶಿಕ್ಷೆಗಳನ್ನು ಅಥವಾ ಕಠಿಣ ಕೆಲಸಗಳನ್ನು ಅವನಿಗೆ ಏನಾದ್ರೂ ಕೊಡೋಲ್ಲ ಅಲ್ಲಿ. ನೆಕ್ಸ್ಟ್, ಡಿ ಫೋರ್ಫಿಚರ್ ಆಫ್ ದ ಪ್ರಾಪರ್ಟಿ ಅಂದ್ರೆ ಆಸ್ತಿ ಮುಟ್ಟುಗೋಲು. ಫಾರ್ ಎಕ್ಸಾಂಪಲ್ ಯಾರಾದ್ರೂ ಭ್ರಷ್ಟಾಚಾರದಲ್ಲಿ ತಪ್ಪಿತಸ್ಥರೆಂದು ಕಂಡು ಬಂದ್ರೆ ಅವರ ಆಸ್ತಿಯನ್ನು ಕಸಿದುಕೊಳ್ಳಬಹುದು. ಅಥವಾ ಎಗೇನ್ಸ್ಟ್ ದ ಸ್ಟೇಟ್ ಯಾರಾದ್ರೂ ಒಬ್ಬ ವ್ಯಕ್ತಿ ಒಬ್ಬ ರಾಜ್ಯದ ಮೇಲೆ ಅಥವಾ ದೇಶದ ಮೇಲೆ ಏನಾದ್ರೂ ಒಂದು ಭಯೋತ್ಪಾದನಾ ಕೃತ್ಯ ಮಾಡಿದ್ರೆ ಅವನಿಗೆ ಸಂಬಂಧಪಟ್ಟ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಗೆ ಏನಾದ್ರೂ ಒಂದು ಮೋಸ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ವಿಜಯ ಮಲ್ಯ ಕೇಸ್ ಅಲ್ಲಿ ಏನ್ ಮಾಡ್ತಾರೆ, ಅಥವಾ ನೀರವ್ ಮೋದಿ ಕೇಸ್, ನೀವು ದೇಶ ಬಿಟ್ಟು ಹೊರಗೋದ್ರೆ ಬ್ಯಾಂಕಿಗೆ ಮೋಸ ಮಾಡಿ ಅಥವಾ ದೇಶಕ್ಕೆ ಮೋಸ ಮಾಡಿ ನಿಮ್ಮ ಪ್ರಾಪರ್ಟಿಯನ್ನು ಮುಟ್ಟುಗೋಲು ಹಾಕೊಬಹುದು. ಆಮೇಲೆ ಮುಟ್ಟುಗೋಲು ಹಾಕೊಂಡಿದ್ದ ಪ್ರಾಪರ್ಟಿಯನ್ನು ಮಾರ್ಬೋದು, ಆಕ್ಷನ್ ಅಲ್ಲಿ ಹರಾಜಿಗೆ ಇಡ್ಬೋದು. ನೆಕ್ಸ್ಟ್, ಫೈನ್. ಫೈನ್ ಅಂದ್ರೆ ಒಂದು ದಂಡ. ಈಗ ಫೈನ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಂಪಲ್ ಪನಿಷ್ಮೆಂಟ್. ಏನು? ಒಂದು ದಂಡ. ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡ್ತೀರಾ, ನಿಮಗೆ ಒಂದು ದಂಡ. ನೀವು ಗೌರ್ಮೆಂಟ್ ರೂಲ್ಸ್ ಯಾವ್ದಾದ್ರು ಬ್ರೇಕ್ ಮಾಡ್ತೀರಾ, ಅದಕ್ಕೆ ನಿಮಗೆ ಒಂದು ದಂಡ. ಅದೆಲ್ಲ ಈ ಫೈನಿನ ಕೆಳಗೆ ಬರುತ್ತದೆ, ದಂಡದ ಕೆಳಗೆ ಬರುತ್ತೆ. ನೆಕ್ಸ್ಟ್, ಕಮ್ಯುನಿಟಿ ಸರ್ವಿಸಸ್. ನೆಕ್ಸ್ಟ್ ಅಂದ್ರೆ ಒಂದು ಸಮುದಾಯಕ್ಕೆ ನಿಮಗೆ ಕೆಲಸ ಮಾಡಕ್ಕೆ ಬಿಡ್ತಾರೆ, ಸಮುದಾಯದ ಪರವಾಗಿ. ಫಾರ್ ಎಕ್ಸಾಂಪಲ್ ನೀವು ಪಾರ್ಕಿಗೆ ಹೋಗಿ ದಿನ ಅಲ್ಲಿ ಕಸ ಬಿಸಾಡ್ತಿರ್ತೀರಾ, ನಿಮಗೆ ಅದನ್ನ ಯಾರೋ ನೋಡಿ ನಿಮ್ದು ವಿಡಿಯೋ ಮಾಡಿ ಕಂಪ್ಲೇಂಟ್ ಕೊಡ್ಬೋದು ಅಥವಾ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಅವಾಗ ಜಡ್ಜ್ ಆರ್ಡರ್ ಮಾಡ್ಬೋದು, ಏನೋ ಹಾಗಾದ್ರೆ ಇನ್ನು 1 ವಾರಗಳ ಕಾಲ ನೀವೇ ಪಾರ್ಕ್ ಕ್ಲೀನ್ ಮಾಡಬೇಕು ಅಥವಾ ಉದ್ಯಾನವನವನ್ನು ನೀವೇ ಕ್ಲೀನ್ ಮಾಡಬೇಕು ಅಂತ. ಇಟ್ ಈಸ್ ಕಾಲ್ಡ್ ಕಮ್ಯುನಿಟಿ ಸರ್ವಿಸಸ್ ಅಂತ.
ಕೆಳಗಡೆ ಇವೆರಡು ಇದೆಯಲ್ಲ, ಇಟ್ ಈಸ್ ಒನ್ ಆಫ್ ದ ವೆರಿ ಸಿಂಪಲ್ ಪನಿಷ್ಮೆಂಟ್, ವೆರಿ ಸರಳ ಪನಿಷ್ಮೆಂಟ್. ಉಳಿದಿದ್ದೆಲ್ಲ ಮೇಲ್ಗಡೆ ಇರೋದೆಲ್ಲ ಮೋಸ್ಟ್ ಹಾರ್ಡ್ ಪನಿಷ್ಮೆಂಟ್ಸ್ ಇವೆಲ್ಲ. ಡೆತ್, ಮರಣದಂಡನೆ. ನೀವು ಭಯೋತ್ಪಾದನಾ ಚಟುವಟಿಕೆ ಏನಾದ್ರೂ ಮಾಡಿದ್ರೆ ದೇಶದ ಎಗನೆಸ್ಟ್, ಅದಕ್ಕೆಲ್ಲ ಈ ಪನಿಷ್ಮೆಂಟ್ ನಿಮಗೆ ಕೊಡ್ತಾರೆ. ಧನ್ಯವಾದಗಳು.